ಹೆಚ್ಚಿಗೆ ಇಷ್ಟ ಆಗಿ ಅದು ಜಾತಿ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಹೋಗಿದೆ. ಓಕೆ, ಎಲ್ಲರಿಗೂ ಮಾತಾಡ್ತಿರೋ ಒಂದು ರಾಜ್ಕುಮಾರ್ ಅವರ ಸರ್ ಡೈಲಾಗ್ ಏನಿದೆ ಅದನ್ನು ನೆಸಲ್ ಸರ್ಕಲ್ ನೆಚ್ಚಿರೋದು. ಸೊ ಅದ್ರ ಬಗ್ಗೆ ಏನು ಅನ್ಸುತ್ತೆ? ವಾಟ್ ಮೆಂಟ್ ಯು ಟು ಟೇಕ್ ದಟ್ ಡೈಲಾಗ್? ಸರ್ ಅದು ಸ್ವಲ್ಪ ನಾಟಕದ ಡೈಲಾಗ್, ಅದು ನಾಟಕದಲ್ಲೇ ಇದೆ, ಅದು ಏನು ಗೊತ್ತಾಗಿದೆ ಅದನ್ನು ಅನೌನ್ ಮಾಡಿದ್ವಿ. ಸೊ ನಾವು ನಾಟಕದ ಡೈಲಾಗ್ ತೊಗೊಂಡಿದ್ವಿ, ಆ ಸಿಚುವೇಶನ್ಗೆ ಅದು ಸೂಟ್ ಆಗುತ್ತೆ ಅಂತ ಅದಕ್ಕೆ ಮಾಡಿ. ಸರ್, ಇದು ಸೆಟ್ಟನ್ನ ಪ್ರಿಪರೇಷನ್ಗೆ ನಿಮಗೆ ಭಾಳ ಟೈಮ್ ಆಯಿತು. ಸೊ ಅದ್ರ ಬಗ್ಗೆ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡಿ ಸರ್, ಸ್ಕ್ರಿಪ್ಟು ಮತ್ತು ಸೆಟ್ ಬಗ್ಗೆ. ಅಲ್ಲ, ಬಿಕಾಸ್ ನಾವು 70s ಮಾಡ್ತಾ ಇರೋದ್ರಿಂದ ಸೊ ಆಟೋಮೆಟಿಕಲಿ ಇದೆಲ್ಲನೂ ರಿಯಲಿಸ್ಟಿಕ್ ಆಗಿ ಮಾಡಬೇಕಾಗಿದೆ. ಸೊ ಟೈಮ್ ಪ್ರೀ ಪ್ರೊಡಕ್ಷನ್ ಚೆನ್ನಾಗಿ ಮಾಡ್ಕೊಂಡಿದ್ವಿ, ಅದಕ್ಕೆ ಎಕ್ಸಿಕ್ಯೂಷನ್ ಈಸಿ ಆಗಿದೆ. ಸೊ ನೀವೇನು ಅಂದ್ಕೊಂಡಿದ್ರೆ ಆ ಥರ ಮೇಲೆ ಬಂದಿದೆ. 100%. ಸೊ ಐ ಮೀನ್ ಇನ್ನು ಪ್ರೇಕ್ಷಕರು ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್, ಅಭಿಮಾನಿಗಳು? ಕಾಟೇರ 2 ಏನಾದರೂ ಸಾಧ್ಯತೆ ಇದೆಯಾ ಸರ್ ಸದ್ಯಕ್ಕೆ? ಸಿನಿಮಾ ನೋಡಿ ಎಂಜಾಯ್ ಮಾಡಬೇಕಷ್ಟೇ ಅದು. ಬಟ್ ಈ ಆರಾಧನಾ ಮ್ಯಾಮ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ದು ಕಾರಣ ಸರ್? ನಾನು ತುಂಬ ಇಂಟರ್ವ್ಯೂ ಹೇಳಿದ್ದೀನಿ, ಬಟ್ ಅಗೇನ್ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಅವ್ರು ಯಾಕೆ ಕರ್ಕೊಂಡು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಶಿ ಇಸ್ ಎ ವೆರಿ ಗುಡ್ ಪರ್ಫಾರ್ಮೆನ್ಸ್. ಹೆಚ್ಚಿಗೆ ಇಷ್ಟ ಆಗಿ ಆ ಜಾತಿ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಹೋಗಿದೆ. ಓಕೆ, ಎಲ್ಲರಿಗೂ ಮಾತಾಡ್ತಿರೋ ಒಂದು ರಾಜ್ಕುಮಾರ್ ಅವರ ಸರ್ ಡೈಲಾಗ್ ಏನಿದೆ ಅದನ್ನು ನೆಸಲ್ ಸರ್ಕಲ್ ನೆಚ್ಚಿರೋದು. ಸೊ ಅದ್ರ ಬಗ್ಗೆ ಏನು ಅನ್ಸುತ್ತೆ? ವಾಟ್ ಮೆಂಟ್ ಯು ಟು ಟೇಕ್ ದಟ್ ಡೈಲಾಗ್? ಸರ್ ಅದು ಸ್ವಲ್ಪ ನಾಟಕದ ಡೈಲಾಗ್, ಅದು ನಾಟಕದಲ್ಲೇ ಇದೆ, ಅದು ಏನು ಗೊತ್ತಾಗಿದೆ ಅದನ್ನು ಅನೌನ್ ಮಾಡಿದ್ವಿ. ಸೊ ನಾವು ನಾಟಕದ ಡೈಲಾಗ್ ತೊಗೊಂಡಿದ್ವಿ, ಆ ಸಿಚುವೇಶನ್ಗೆ ಅದು ಸೂಟ್ ಆಗುತ್ತೆ ಅಂತ ಅದಕ್ಕೆ ಮಾಡಿ. ಸರ್, ಇದು ಸೆಟ್ಟನ್ನ ಪ್ರಿಪರೇಷನ್ಗೆ ನಿಮಗೆ ಭಾಳ ಟೈಮ್ ಆಯಿತು. ಸೊ ಅದ್ರ ಬಗ್ಗೆ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡಿ ಸರ್, ಸ್ಕ್ರಿಪ್ಟು ಮತ್ತು ಸೆಟ್ ಬಗ್ಗೆ. ಅಲ್ಲ, ಬಿಕಾಸ್ ನಾವು 70s ಮಾಡ್ತಾ ಇರೋದ್ರಿಂದ ಸೊ ಆಟೋಮೆಟಿಕಲಿ ಇದೆಲ್ಲನೂ ರಿಯಲಿಸ್ಟಿಕ್ ಆಗಿ ಮಾಡಬೇಕಾಗಿದೆ. ಸೊ ಟೈಮ್ ಪ್ರೀ ಪ್ರೊಡಕ್ಷನ್ ಚೆನ್ನಾಗಿ ಮಾಡ್ಕೊಂಡಿದ್ವಿ, ಅದಕ್ಕೆ ಎಕ್ಸಿಕ್ಯೂಷನ್ ಈಸಿ ಆಗಿದೆ. ಸೊ ನೀವೇನು ಅಂದ್ಕೊಂಡಿದ್ರೆ ಆ ಥರ ಮೇಲೆ ಬಂದಿದೆ. 100%. ಸೊ ಐ ಮೀನ್ ಇನ್ನು ಪ್ರೇಕ್ಷಕರು ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್, ಅಭಿಮಾನಿಗಳು? ಕಾಟೇರ 2 ಏನಾದರೂ ಸಾಧ್ಯತೆ ಇದೆಯಾ ಸರ್ ಸದ್ಯಕ್ಕೆ? ಸಿನಿಮಾ ನೋಡಿ ಎಂಜಾಯ್ ಮಾಡಬೇಕಷ್ಟೇ ಅದು. ಬಟ್ ಈ ಆರಾಧನಾ ಮ್ಯಾಮ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ದು ಕಾರಣ ಸರ್? ನಾನು ತುಂಬ ಇಂಟರ್ವ್ಯೂ ಹೇಳಿದ್ದೀನಿ, ಬಟ್ ಅಗೇನ್ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಅವ್ರು ಯಾಕೆ ಕರ್ಕೊಂಡು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಶಿ ಇಸ್ ಎ ವೆರಿ ಗುಡ್ ಪರ್ಫಾರ್ಮೆನ್ಸ್.